ಕನ್ನಡ ನಾಡಿನ ಪಡುಗಡಲ ತೀರದಲ್ಲಿ ಪ್ರಕೃತಿ ಸೌಂದರ್ಯವನ್ನೇ ಹಾಸಿ ಒದ್ದಂತೆ ಪವಡಿಸಿರುವ ಬೈಂದೂರು ಉಡುಪಿ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು ಕೇಂದ್ರವಾಗಿದೆ. ಕೆರ್ಗಾಲು ಗ್ರಾಮ ಪಂಚಾಯತ್ ಅರಿವು ಕೇಂದ್ರದಲ್ಲಿ ಡಿಜಿ ಸಖಿಯರಿಂದ ಡಿಜಿಟಲ್ ಸಾಕ್ಷರತೆ ಬಗ್ಗೆ ತರಬೇತಿ ಪಡೆದಿರುತ್ತೇವೆ. ತರಬೇತಿಯಲ್ಲಿ ಮೊಬೈಲ್ ಬಳಕೆ ಮತ್ತು ಸಾಕ್ಷರತೆ ಬಗ್ಗೆ ಮಾಹಿತಿ ನೀಡಿದ್ದು ತುಂಬಾ ಉಪಯುಕ್ತವಾಗಿದೆ. ತರಬೇತಿ ನೀಡಿರುವ ಕೆರ್ಗಾಲ್ ಗ್ರಾಮ ಪಂಚಾಯತ್ ಅರಿವು ಕೇಂದ್ರದ ಮೇಲ್ವಿಚಾರಕರಿಗೂ ಮತ್ತು ಡಿಜಿ ಸಖಿಯರಿಗೂ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು. ಸಂಜೀವಿನಿ ಸಂಘದಿಂದ ನಾನು ಕೆಲಸ ಮಾಡ್ತಿದ್ದೆ LCRP. ನಾವು ಸಂಘದಿಂದ ಬಂದಡೆ ಲೈಬ್ರರಿ ಬಂದ ತುಂಬ ಉಪಯೋಗ ಆಯ್ತು. ಅದರಿಂದ ನಾವು ಸಂಘದಿಂದ ಕೆಲಸ ಮಾಡೋದು, ಪ್ರಿಂಟ್ ತೆಗೋದ, ಆಮೇಲೆ ಮಕ್ಕಳನ್ನ ಬೇಸಿಗೆ ಶಿಬಿರಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಬಂದು ಬೇಸಿಗೆ ಶಿಬಿರಕ್ಕೆ ಎಲ್ಲ ಇದು ಮಾಡ್ತಿರ್ತ. ಮತ್ತು ಪುಸ್ತಕ ಎಲ್ಲ ಓದೋಕ್ಕೆ ಲೈಬ್ರರಿಯಿಂದ ಗ್ರಂಥಾಲಯದ ಮೇಲ್ವಿಚಾರಕ ಶ್ರದ್ಧಾ ಅವರು ಹಂಗೆ ತುಂಬ ಮಾಹಿತಿ ಎಲ್ಲ ಮಕ್ಕಳಿಗೆ ಮತ್ತು ನಮಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ರು. ಮತ್ತು ಮಕ್ಕಳು ಹಂಗೆ ತುಂಬ ಮಕ್ಕಳನ್ನೆಲ್ಲ 2 ವರ್ಷದಿಂದ ಕರ್ಕೊಬಂದು ಬೇಸಿಗೆ ಶಿಬಿರ ಎಲ್ಲ ಮಾಡ್ತಾ ಇರ್ತ. ಮತ್ತು ಸರ್ಕಾರದಿಂದ ಬರುವಂಥ ಕಾಲದಲ್ಲಿರುವ ಒಂದು ಪುಸ್ತಕಗಳನ್ನು ಮಕ್ಕಳು ಓದಿ ಅದರಿಂದ ಭಾಳಷ್ಟು ಜ್ಞಾನವನ್ನು ಪಡೆಯುತ್ತಾರೆ. ಅದೇ ರೀತಿ ಸ್ಪರ್ಧಾತ್ಮಕವಾಗಿ ಹಲವು ಬುಕ್ಕುಗಳು ಸಹಿತ ಇಲ್ಲಿ ಪುಸ್ತಕಗಳು ಹೊಂದಿದೆ. ಅದನ್ನು ಜೊತೆಗೆ ಇಲ್ಲಿ ಓದ್ತಾ ಅದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಪಡೆಯುತ್ತಾ ಇದರ ಬಗ್ಗೆಯೂ ಸಾಕಷ್ಟು ಈ ಒಂದು ಗ್ರಂಥಾಲಯದಿಂದ ಭಾಳಷ್ಟು ವಿದ್ಯಾರ್ಥಿನಿಗಳಿಗೆ ಇದರಿಂದ ಪ್ರಯೋಜನ ಆಗ್ತದೆ. ಅದೇ ರೀತಿ ಮಹಿಳೆಯರಿಗೂ ಕೂಡ ಇದರಿಂದ ಒಂದು ಪ್ರಯೋಜನವಾಗ್ತದೆ. ಬಿಡುವಿದ್ದಾಗ ಕೂಡ ಈ ಒಂದು ಲೈಬ್ರರಿಗೆ ಬಂದು ಅದರ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಪುಸ್ತಕಗಳು ಇಲ್ಲಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ನೋಂದಣಿಯನ್ನು ಪಡೆದಿರ್ತಾರೆ. ಕ್ರಾಫ್ಟು ಇನ್ನಿತರ ಚಟುವಟಿಕೆಗಳಿಗೂ ಕೂಡ ಇಲ್ಲಿ ಮೇಲ್ವಿಚಾರಕರು ಮಕ್ಕಳೊಂದಿಗೆ ನಡೆಸ್ತಿದ್ದಾರೆ. ಇದರಿಂದ ಭಾಳಷ್ಟು ಉಪಯೋಗ ಆಗುತ್ತಿದೆ ಅಂತ ನನ್ನ ಒಂದು ಅನಿಸಿಕೆ ಆಗಿರ್ತದೆ. ಮುಂದೆ ಕೂಡ ಈ ಒಂದು ದೇವಳಿಗ ಅರಿವು ಕೇಂದ್ರ ಕಮತ್ಕೋಣೆ, ಬೈಂದೂರು ತಾಲೂಕು. ನಮ್ಮ ಗ್ರಂಥಾಲಯದಲ್ಲಿ ಹಲವು ವಿಷಯಗಳಿಗೆ ಸಂಬಂಧಿಸಿದ ಪುಸ್ತಕಗಳಿದ್ದು ಕಂಪ್ಯೂಟರ್, ಮೊಬೈಲ್, ಟಿವಿ ಮುಂತಾದ ವಿದ್ಯುನ್ಮಾನದ ಉಪಕರಣಗಳಿರುವುದು ನಿಜಕ್ಕೂ ಸಂತೋಷ ಪಡುವಂತಹ ಸಂಗತಿಯಾಗಿದೆ. ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರುವಾಗ ಗ್ರಂಥಾಲಯಕ್ಕೆ ಬಂದು ಪುಸ್ತಕಗಳನ್ನ, ಮಕ್ಕಳ ಕಥೆಗಳನ್ನ ಓದ್ತಾ ಇದ್ದೆ. 10ನೇ ತರಗತಿಯ ವಿದ್ಯಾರ್ಥಿಯಾದ ನನಗೆ ಈ ವಿದ್ಯುನ್ಮಾನದ ಉಪಕರಣಗಳು ಬಹಳ ಸಹಕಾರಿಯಾಗಿದೆ. ಈ ವಿದ್ಯುನ್ಮಾನದ ಉಪಕರಣಗಳಿಂದ ನಮ್ಮ ಶಾಲೆಯ ಟೀಚರ್ಗಳು ಪಾಠದ ಜೊತೆಗೆ ಈ ವಿದ್ಯುನ್ಮಾನದ ಉಪಕರಣಗಳ ಪಾಠಗಳನ್ನ ತಿಳಿದು ನನ್ನ ಜ್ಞಾನವನ್ನ ಹೆಚ್ಚಿಸಿಕೊಳ್ತಾ ಇದ್ದೇನೆ. ಕಂಪ್ಯೂಟರ್ನ ಮೂಲಕ ಟೈಪಿಂಗ್ ಅನ್ನ ಕಲಿತಾ ಇದ್ದೇನೆ. ಟಿವಿಯಿಂದ ಹಲವು ಸಬ್ಜೆಕ್ಟ್ನ ಪಾಠಗಳನ್ನ ಕೇಳ್ತಾ ಇದ್ದೇನೆ. ಮೊಬೈಲ್ನ ಮೂಲಕ
ಡಿವೈಸ್ ಹೇಗೆ ಬಳಸುವುದು ಅನ್ನೋದನ್ನ ತಿಳಿತಾ ಇದ್ದೇನೆ. ಇದರಿಂದ ನನ್ನ ಎಜುಕೇಶನ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಪ್ರಿಂಟರ್ ಮಿಷನ್ ನ ಮೂಲಕ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಂಟ್ ಮಾಡಿಕೊಂಡಿದ್ದೇನೆ. ಇದರಿಂದಾಗಿ ನನ್ನ ಮುಂದಿನ ಎಕ್ಸಾಮಿನೇಷನ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಒಟ್ಟಿಗೆ ಇದೆ. ನಮ್ಮ ಗ್ರಂಥಾಲಯದಲ್ಲಿ ಸುಮಾರು 8,000 ಪುಸ್ತಕಗಳಿದೆ. ವಿಶೇಷವಾಗಿ ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ನೋಂದಣಿಯನ್ನು ಮಾಡಿಕೊಂಡಿರೋದರ ಜೊತೆಗೆ ಪುಸ್ತಕವನ್ನು ಓದಲಿಕ್ಕೆ ಸದಾ ತೆಗೆದುಕೊಂಡು ಹೋಗುವಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗೆ ಓದುವ ಬೆಳಕಿನ ಯೋಜನೆ ಅಡಿಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ನೋಂದಣಿ ಮಾಡಿಕೊಂಡು ಅವರ ರಜಾ ದಿನಗಳಲ್ಲಿ ಅದರ ಜೊತೆಗೆ ಶಾಲೆಯ ಬಿಡುವಿನ ವೇಳೆಯಲ್ಲಿ ಬಂದು ಇಲ್ಲಿ ಪುಸ್ತಕಗಳನ್ನು ಓದುವುದರ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಅರಿವನ್ನು ಮೂಡಿಸ್ತಾ ಇದ್ದಾರೆ ನಮ್ಮ ಗ್ರಂಥಾಲಯದ ಮೇಲ್ವಿಚಾರಕರು. ಅದರ ಜೊತೆಗೆ ಇವರು ಮಕ್ಕಳಿಗೆ ವಿವಿಧ ಚಿತ್ರಕಲೆಗಳನ್ನು ಹೇಳಿಕೊಡುವಂಥದ್ದು, ಕ್ರಾಫ್ಟ್ಗಳನ್ನು ಮಾಡಲಿಕ್ಕೆ ಹೇಳಿಕೊಡುವಂಥದ್ದು, ಮಕ್ಕಳಲ್ಲಿ ಒಂದು ರೀತಿಯ ಒಳ್ಳೆಯ ವಾತಾವರಣ ಮೂಡಿಸಿ. ಉಪ್ಪುಂದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ನಾನು ಮೋಹನ್ ಚಂದ್ರ ಉಪ್ಪುಂದ ಅರಿವು ಕೇಂದ್ರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಉಪ್ಪುಂದ ಗ್ರಾಮ ಪಂಚಾಯತ್ನಲ್ಲಿ ಗ್ರಂಥಾಲಯ ಸುಮಾರು 26 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಗ್ರಂಥಾಲಯ ಅರಿವು ಕೇಂದ್ರ ಅಂದ್ರೆ ಡಿಜಿಟಲ್ ಗ್ರಂಥಾಲಯವಾಗಿ ಪರಿವರ್ತನೆ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸನ್ನಿಧಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬೈಂದೂರು ತಾಲೂಕು ಬಿಜೂರು ಗ್ರಾಮ ಪಂಚಾಯತ್ ಅರಿವು ಕೇಂದ್ರದಿಂದ ಮಾತನಾಡುತ್ತಿದ್ದೇನೆ. ನಾವು ಪ್ರತಿ ಭಾನುವಾರ ಗ್ರಂಥಾಲಯಕ್ಕೆ ಬಂದು ದಿನಪತ್ರಿಕೆ ಓದುವುದು, ಗಟ್ಟಿ ಓದುವ ಕಾರ್ಯಕ್ರಮ, ಚಿತ್ರ ಬಿಡಿಸುವುದು ಮತ್ತು ಪೇಪರ್ನಿಂದ ವಿವಿಧ ಕ್ರಾಫ್ಟ್ಗಳನ್ನು ಮಾಡುತ್ತೇವೆ. ಮತ್ತು ಗ್ರಂಥಾಲಯಕ್ಕೆ ಶಿಕ್ಷಣ ಫೌಂಡೇಶನ್ನವರು ಒಂದು ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಟಿವಿಯನ್ನು ನೀಡಿರುತ್ತಾರೆ ಮತ್ತು RSA ಸಂಸ್ಥೆಯಿಂದ 4 ಮೊಬೈಲ್ಗಳನ್ನು ನೀಡಿರುತ್ತಾರೆ. ನಾವು ಟಿವಿಯಲ್ಲಿ ಪ್ರತಿ ಶನಿವಾರ ಬರುವ ಯೂಟ್ಯೂಬ್ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತೇವೆ ಮತ್ತು ಕಂಪ್ಯೂಟರ್ನಲ್ಲಿ ಡ್ರಾಯಿಂಗ್ ಮತ್ತು ಟೈಪಿಂಗ್ ಮಾಡುತ್ತೇವೆ ಹಾಗೂ ಮೊಬೈಲ್ಗಳಲ್ಲಿ ಕಥೆಗಳನ್ನು ಕೇಳುತ್ತೇವೆ. ಮತ್ತು ಪ್ರತಿ ಭಾನುವಾರ ಒಂದೊಂದು ಚಟುವಟಿಕೆಗಳನ್ನು ಮಾಡಿಸುತ್ತಾರೆ ಮತ್ತು ಪ್ರತಿ ವರ್ಷ ಬೇಸಿಗೆ ಶಿಬಿರವನ್ನು ಮಾಡಿಸುತ್ತಾರೆ ಮತ್ತು ಆಗಸ್ಟ್ 15ರಂದು ಪ್ರಬಂಧ ಸ್ಪರ್ಧೆಯನ್ನು ಮಾಡಿಸುತ್ತಾರೆ. ಈ ವರ್ಷ ನಾನು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಪ್ರಬಂಧ ಬರೆದು ದ್ವಿತೀಯ ಸ್ಥಾನ ಪಡೆದೆ. ನನ್ನ ಹೆಸರು ರೇವತಿ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಕೆರ್ಗಲ್ ಗ್ರಾಮ ಪಂಚಾಯತ್ ಅರಿವು ಕೇಂದ್ರದ ಮೇಲ್ವಿಚಾರಕಿ. ನಮ್ಮ ಅರಿವು ಕೇಂದ್ರಗಳಲ್ಲಿ ಮಕ್ಕಳಿಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನು ಅಂದರೆ ಅರ್ಲಿ ಬರ್ಡ್ಸ್ ಆಯೋಜಿತ ಪಕ್ಷಿ ವೀಕ್ಷಣೆ, ಹಾಗೆ ಗ್ರಾಮ ಪಂಚಾಯತ್ಗಳಲ್ಲಿ ಡ್ರಾಯಿಂಗು, ಕ್ರಾಫ್ಟ್, ಗಟ್ಟಿ ಓದು, ಸಣ್ಣ ಕತೆ ಬರೆಯುವ ಅಭಿಯಾನ, ಕತೆ ಬರೆಯುವುದು, ಅಮ್ಮನಿಗೊಂದು ಪತ್ರ, ಅಮ್ಮನಿಗೊಂದು ಪುಸ್ತಕ, ಹೀಗೆ ಮುಂತಾದ ಚಟುವಟಿಕೆಗಳನ್ನು ಮಾಡಿಸುತ್ತೇವೆ. ಹಾಗೆ ಪ್ರತಿ ಶನಿವಾರ ಯೂಟ್ಯೂಬ್ ತರಬೇತಿ ಕೂಡ ಇದನ್ನು ನಡೆಸುತ್ತೇವೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಪುಸ್ತಕಗಳನ್ನು ಗ್ರಂಥಾಲಯ ನೋಂದಾಯಿತ ಸದಸ್ಯರು ಪಡೆದುಕೊಂಡಿರುತ್ತಾರೆ. ಮತ್ತು ಶಿಕ್ಷಣ ಫೌಂಡೇಶನ್ ಸಂಸ್ಥೆಯಿಂದ ನೀಡಿರುವ ಸ್ಮಾರ್ಟ್ ಟಿವಿ ಮತ್ತು ಸ್ಮಾರ್ಟ್ ಫೋನ್ ಬಳಕೆಯಿಂದ ಮಕ್ಕಳಿಗೆ ತುಂಬ ಉಪಯೋಗವಾಗುತ್ತಿದೆ. ಇಂಥ ಅರಿವು ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ನಮಗೆ ಹೆಮ್ಮೆ ಅನಿಸುತ್ತದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ದಿಸ್ ವರ್ಕ್. ಥ್ಯಾಂಕ್ ಯು ಆಲ್.